ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ 6 ಗಂಟೆ. ಇವಾಗ 1 ಅವರ್ದಲ್ಲಿದ್ದೀರಿ. 1 ಅವರಲ್ಲಿ ಸನ್ರೈಸ್ ತುಂಬ ಫೇಮಸ್ ಅಂತೆ. ಸೊ ನಮಗೆ ಲೊಕೇಶನ್ ಕಳಿಸಿದ್ದಾರೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಆ ಲೊಕೇಶನ್ಗೆ ಹೋಗ್ತಾಯಿದ್ದೀರಿ. ಅಲ್ಲಿಂದ ಬೋಟ್ ತೊಗೊಂಡು 1 ಅವರ್ ಜರ್ನಿ ಅಂತೆ. ಸನ್ರೈಸ್ ನೋಡಿಸ್ತಾರಂತೆ. ಸೊ ಫಾಸ್ಟಾಗಿ ಹೋಗ್ತಾಯಿದ್ದೀರಿ. 15 ಮಿನಿಟ್ಸಲ್ಲಿ ಅಲ್ಲಿ ಇರಬೇಕಾಗಿತ್ತು. 6 ಗಂಟೆಗೆ ಬಿಟ್ಟಿದ್ದೀರಿ. ಹೋಗ್ತಾಯಿದ್ದೀರಿ. ಇನ್ನು 10 ಮಿನಿಟ್ಸ್ ನೋಡಿಸ್ತಾ ಇದೆ. ಸನ್ರೈಸ್ ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಇದು ಕೇರಳ ವ್ಯೂ ಪಾಯಿಂಟ್ ಅಂತೆ. ಏನಕ್ಕಂದರೆ ಈ ಥರ ಕೇರಳ ಸೀನ್ ಥರ ಇದೆಯಂತೆ. ಅದಕ್ಕೆ ಇಲ್ಲೆಲ್ಲ ಕೋಕೋನಟ್ ಟ್ರೀಸ್ ಇದೆ 2 ಕಡೆ. ಮಧ್ಯದಲ್ಲಿ ಬ್ಯಾಕ್ ವಾಟರ್ಸ್ ಥರ. ಆಮೇಲೆ ಇಲ್ಲೆಲ್ಲ ಶಾಪ್ಸ್ ಇದೆ ನೋಡಿ. ಇಲ್ಲೆಲ್ಲ ಟೀ ಕಾಫಿ ಎಲ್ಲ ಮಾಡ್ತಾರೆ. ಇವಾಗ ಬೆಳಗ್ಗೆ ಎಷ್ಟಪ್ಪ ಟೈಮ್ 7 o'clock. ಸನ್ರೈಸ್ ಇನ್ನೂ ಆಗಿಲ್ಲ. ವೇಟ್ ಮಾಡ್ತಾರೆ. 7 o'clock ಸನ್ರೈಸ್ ಕೈ ಸನ್ರೈಸ್ ಸ್ಟಾರ್ಟ್ ಆಗಿದೆ. ಅದು ಕಾಣಿಸುತ್ತಾ ಗೊತ್ತಿಲ್ಲ ನಿಮಗೆ ಸೆಂಟರಲ್ಲಿ. ಹೊನ್ನಾವರ್ನಲ್ಲಿ ನಾವು 3 days ಇದ್ವಿ. ಅನ್ಫರ್ಗೆಟಬಲ್ ಜರ್ನಿ ಸ್ಟಾರ್ಟೆಡ್ ವಿತ್ ಬೋಟಿಂಗ್ ಆ್ಯಂಡ್ ಸನ್ರೈಸ್. ಅಲ್ಲಿಂದ ನಾವು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಇಕೋ ಬೀಚ್ ಮತ್ತು ಅಪ್ಸರಕೊಂಡ ಬೀಚ್ಗೆ ಹೋದ್ವಿ. ಫೈನಲಿ ಹೊನ್ನಾವರದ ಫೇಮಸ್ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ಮಾಡಿ ವಿ ಕ್ಲೋಸ್ ದ ಡೇ. ಹೊನ್ನಾವರ್ಗೆ ಹೋಗೋ ದಾರಿನಲ್ಲಿ ಸಾಗರದ ಹತ್ರ ಜೋಗ್ ಫಾಲ್ಸ್ ನೋಡೋದು ಮರಿಬೇಡಿ. ಆ್ಯಂಡ್ ಇಕ್ಕೇರಿ ಆ್ಯಂಡ್ ಕೇಳದಿ ಅಂತ 2 ಆರ್ಕಿಯಾಲಜಿಕಲ್ ಸೈಟ್ಸ್ನ ನೋಡೋದು ಮಾತ್ರ ಮರಿಬೇಡಿ. ಬಿಕಾಸ್ ಇಟ್ಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿಗೆ ಐ ಎಂಡ್ ಮೈ ಹೊನ್ನಾವರ್ ವಿಡಿಯೋ. ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.